ರಿಯಲ್ ರೌಡಿಗಳ್ದು ಅದು ಆ್ಯಕ್ಚುಲಿ ಕಾಲೇಜ್ ಸೀನ್ ಇದೆ ಅಲ್ಲಿ. ಕಾಲೇಜ್ ಸೀನಲ್ಲಿ ರಿಯಲ್ ರೌಡಿಗಳೆಲ್ಲ ಬರ್ತಾರೆ. ಒಂದು ಅದೇ ನಾವು ಈ ರಾವಣಂದು ಇದು ಹೇಳಿದ್ನಲ್ಲ ಆ ಕ್ಯಾರೆಕ್ಟರ್, ಅದಕ್ಕೆ ಮೊದಲು ಒಂದು ಬಿಗಿನಿಂಗ್ ಒಂದು ಸೀನಲ್ಲಿ ಅವರು ಬರ್ತಾರೆ. ಜೇಡ್ರಲ್ಲಿ ಅವ್ರು ಮಾತ್ರ ಬರ್ತಾರೆ ಅಲ್ಲಿ. ಅಲ್ಲಿ ಬಂದಾಗ ಏನು ಅದೇ ಅವ್ರು ನೋಡಿದಾಗ ಇದು ಮಾಡ್ತಾಯಿದ್ವು. ಅಲ್ಲಿ ಹಂಗೂ ಪಾಪ ಅವರು ಜೇಡ್ರಲ್ಲಿ ಇವ್ರನ್ನ ಮೈಕಲ್ನೆಲ್ಲನೂ ಪಾಪ ರೇಗಿಸ್ತಾಯಿದ್ರು. ಮನೆ ತೀರೋರಲ್ಲ ಮೈಕಲ್, ಅವ್ರನ್ನೆಲ್ಲ ರೇಗಿಸ್ತಾರೆ. ನಮಗೇನು ಅಷ್ಟು ಅನ್ನಿಸ್ತಾ ಇದ್ದಿಲ್ಲ. ಅವ್ರ ಪಾಡ್ಗೆ ಅವರು ನಮ್ಮ ಪಾಡಿಗೆ ನಮಗೊಂದು ಧೈರ್ಯ ಇದ್ದಿದ್ರೆ ಅಣ್ಣವ್ರ ಬ್ಯಾನರು ಅಂತ ಆ ರೌಡಿಗೆ ಇಲ್ಲೇ ಆಗಲಿ ಹೈದ್ರಾಬಾದಲ್ಲಿ ತೆಲುಗು ಓಮು ಮಾಡಿದ್ವಿ. ತೆಲುಗು ಓಮಲ್ಲಿ ನಾನು ಪ್ರೇಮ ಇಬ್ಬರೇ ಸೆಲೆಕ್ಟ್ ಆಗಿದ್ದಲ್ಲಿ. ತೆಲುಗುಗಳು ನಾನು ಮಾಡಿದೆ, ನಾನು ಪ್ರೇಮ ಇಬ್ಬರೇ ಮಾಡಿದ್ದು. ಅಲ್ಲೂ ಅಷ್ಟಕ್ಕೆ ಎಷ್ಟೊಂದು ರೌಡಿಗಳೆಲ್ಲ ಬರೋರು, ರೌಡಿಗಳ ಕ್ಯಾರೆಕ್ಟರ್ಗಳೆಲ್ಲ ಅಲ್ಲಿ ಮಾಡಿಸ್ತಾ ಇದ್ರಲ್ಲ. ಆವಾಗಲೂ ನಮಗೇನು ಅಷ್ಟು ಅನ್ನಿಸ್ತಾ ಇದ್ದಿಲ್ಲ. ಅವ್ರ ಪಾಡ್ಗೆ ಅವರು ರೌಡಿಗಳು ಅವ್ರದ್ದು ಏನಿದೆಯೋ ಅವರು ಇದು ಮಾಡ್ತಾರೆ. ನಮಗೇನು ಅಷ್ಟು ಕಾಂಟ್ಯಾಕ್ಟ್ ಇದ್ದಿಲ್ಲ ಅವ್ರ ಜೊತೆ. ಅಲ್ಲಿ ಸರ್ ನಾನು ನಿಜ ಹೇಳ್ಬೇಕಂದ್ರೆ ಸರ್, ಶಿವಣ್ಣ ಅವ್ರ ಸಿನಿಮಾ ನೋಡ್ಕೊಂಡು ಬೆಳೆದವ್ರು ನಾವು. ಈಗಲೂ ನಮ್ಗೆ ಜ್ಞಾಪಕ ಇದೆ. ನಾವು ಇಲ್ಲಿ 4th ಬ್ಲಾಕಲ್ಲಿ ಕಟಿಂಗ್ ಏನಾದ್ರು ಹೋದರೆ ಅಲ್ಲಿ ಹೋಗ್ಬಿಟ್ಟು ನಾನು ಹೇಳ್ತಾ ಇದ್ದೆ ಫಸ್ಟ್ ಶಿವರಾಜ್ ಮಾಡ್ತಾರಮ್ಮ ಕಟಿಂಗ್ ಮಾಡಬೇಕು ಅಂತ. ಅಂದರೆ ಅಷ್ಟಿಷ್ಟ ಶಿವಣ್ಣ. ನೀನು ಅಂಥವ್ರ ಜೊತೆ ಆ್ಯಕ್ಟ್ ಮಾಡ್ತೀನಿ ಅನ್ನೋದು ನನ್ನ ಕನ್ಸ್ಪನ್ಸ್ನಲ್ಲಿ ನಾನು ನೆನೆಸ್ಕೊಂಡಿರಲಿಲ್ಲ. ಅಲ್ಲಿ ಶಿವಣ್ಣನ ಬೈಯೋದಿರಲಿ. ಅವ್ರು ಶಿವಣ್ಣ ಸುಮಾರು ಸಿನಿಮಾ ಮಾಡಿದ್ದೀನಿ ಶಿವಣ್ಣನ ಜೊತೆ, ಒಂದು 10 ಸಿನಿಮಾ ಮಾಡಿದ್ದೀನಿ. 10ಲ್ಲಿ 4 ಸಿನಿಮಾ ಶಿವಣ್ಣನ ಬೈಯೋದೇ ಇರೋದೆ ನಂದು. AK-47 ಆಗಲಿ, ಆಮೇಲೆ ಮನೆ ಮೈಲಾರಿ ಆಗಲಿ, ವಿಶ್ವ ಅಲ್ಲೆಲ್ಲ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದೆ. ಮೈಲಾರಿಯಲ್ಲೂ ಅಷ್ಟು ಬೈತಾ ಇರೋವಾಗ ಭಯಮ್ಮ ನೀನು ಒಬ್ಬನಿಗೆ ರೈಟ್ಸ್ ಕೊಟ್ಟಿರೋದು ನಾನು, ಭಯಮ್ಮ ನೀನು ಅಣ್ಣ ಹಿಂಗೆ ಎಲ್ಲ ಹಂಗೆ ಭಯಮ್ಮ ಪರವಾಗಿಲ್ಲ, ಹಿಂಗೆ ಬೈಬೋದು ಭಯಮ್ಮ ನೀವು ಅಷ್ಟು ಫ್ರೀಯಾಗಿ. ಇನ್ನು ಅವ್ನು ಹಿಡ್ಕೊಂಡು ಹೊಡಿಯೋದು ಅಂದರೆ ತಮಾಷೆನ. ಅಲ್ಲಿ ಥ್ರಿಲ್ಲರ್ ಬಂದು ಇವರು ಏನು ಮಾಡಿದ್ರು, ಉಪೇಂದ್ರ ಅವರು ನಮ್ಗೆ ನ್ಯಾಚುರಲ್ ಆಗಬೇಕು ಫೈಟು ಅಂತ, ನ್ಯಾಚುರಲಾಗಿ ಫೈಟ್ ಬೇಕು ಅಂದ್ಬಿಟ್ಟಿದ್ದಾನೆ. ಏನು ಹಿಂಗೆ ನಿಂತ್ಕೊಂಡಿದ್ದೀವಿ ಇಟ್ಕೊಂಡು ಹೊಡಿ ಅಂತ ಅವರೇ. ಹೆಂಗೆ ಹೊಡಿಲಿ ನಂಗೆ ಶಿವಣ್ಣ ಹೊಡಿಯಮ್ಮ ಪರವಾಗಿಲ್ಲ ಅದು. ಅವರು ಎಷ್ಟು ಶಿವಣ್ಣ ಅಲ್ಲಿ ರೈನ್ ಎಫೆಕ್ಟ್ ಫೈಟ್ ಒಂದಿದೆ ಅಲ್ಲಿ ಆ ಕಾಲೇಜಲ್ಲಿ. ಅಲ್ಲೂ ಅಷ್ಟೇ ಬರೋರು ಏನಪ್ಪ ಸ್ವಲ್ಪ ಗಲೀಜಾಗಿರ್ಬೇಕಾಯ್ತು ಶರ್ಟು ಅಂದರೆ ಕೆಳಗಡೆನೇ ಓಡಾಡ್ಬಿಡೋರು. ರೆಡಿಯಮ್ಮ ಮತ್ತು ಅಷ್ಟು ಫಾಸ್ಟ್ ಆಗಿದ್ರು ಅವರು. ಆಮೇಲೆ ಫೈಟಲ್ಲಿ ಇಷ್ಟ ನಾನು ಇಟ್ಕೊಂಡು ಹೊಡಿತಾ ಇದ್ದೀನಿ. ನನಗೆ ಸರ್ ಹೆಂಗೆ ಅಂದರೆ ತುಂಬ ಭಯ ಆಗುತ್ತೆ. ಇವಾಗ ಸಿನಿಮಾಲಿ ನಾವೇನೇ ಇದು ಮಾಡಿದ್ರು ಕೂಡ ಇಲ್ಲಿ ಅವನ ಹತ್ರನೇ ಅದು ಡಿಚ್ಚಿಗಳು ಬೇರೆ ಹೊಡೆದಿದ್ದೀನಿ. ಎಷ್ಟು ಖರಾಬಾಗಿದೆ ಆ ಡಿಚ್ಚಿಗಳು ಅಂದರೆ ಅಷ್ಟು ಖರಾಬಾಗಿದೆ. ಅಲ್ಲೆಲ್ಲ ಮಾಡುವಾಗ ಅವರೆಲ್ಲ ಅವ್ರ ಎಂಕರೇಜ್ಮೆಂಟು ಅದಾಗಿ ನಂದು ಶಿವಣ್ಣಂದು ಒಂದು ಕಡೆ ಫುಲ್ಲು ಅಲ್ಲಿ ಪ್ರೇಮ ಹೊಡೀಲಿ ಅಂತಾರೆ. ನಾವು ಇಬ್ಬರು ಹಿಂಗೆ ನಿಂತ್ಕೊತೀವಿ, ಹಿಂಗೆ ಇಬ್ಬರದು ರೈನ್ ಎಫೆಕ್ಟಲ್ಲಿ ನಿಂತಾಗ ಇಲ್ಲಿಂದ ನಾವು ಬಂದು ಇಲ್ಲಿ ಚಾರ್ಜ್ ಮಾಡ್ಬೇಕು ಶಿವನಿಗೆ. ಅಲ್ಲಿಂದ ನೋಡಿ ಇನ್ನೂ ಆ ಸಿನಿಮಾ ಶಾರ್ಟಲ್ಲಿ ನೋಡಿ ಒಂದು ದಬಕ್ಕನ್ ಜಾರ್ ಬಿದ್ದುಬಿಟ್ಟೆ ನಾನು ಅಲ್ಲಿ ಬಿತ್ತಷ್ಟು. ಆಮೇಲೆ ಶಿವಣ್ಣ ನನ್ನ ಅಟ್ಟಿಸ್ಕೊಂಬಂದು ಹೊಡಿತಾರೆ. ಎಲ್ಲ ನ್ಯಾಚುರಲಾಗಿ ಮಾಡಿದೆ ಫೈಟ್ಗಳು. ಈ ಸಿನಿಮಾ ಡಿಶ್ಯೂಮ್ ಏನಲ್ಲ. ನಾವು ನೋಡಿ ನನಗೆ ಹಿಂಗೆ ಬೇಕು. ಅಲ್ಲಿ ನೋಡಿ ಅವ್ರು ಬೀಳ್ತಾರೆ, ನಾನು ಬೀಳ್ತೀನಿ, ನಾನು ಅಷ್ಟು ದೂರ ಹೋಗಿ ಬೀಳ್ತೀನಿ. ಶಿವಣ್ಣ ಬರೀ ಇದರಲ್ಲಿ ಸುಮ್ಮನೆ ಬಂದು ಹಂಗೆ ಕೂತ್ಕೊತಾರೆ ಅಲ್ಲಿ ಹೊಡಿಯೋದು. ಆ ಫೈಟ್ಗಳು ತುಂಬ ನ್ಯಾಚುರಲ್. ಬಟ್ ಏನೋ ನಮ್ಮ ಭಯ ಇತ್ತು. ಶಿವಣ್ಣನ ಜೊತೆ ಮಾಡ್ತಾಯಿದ್ವಿ ಅನ್ನೋ ಒಂದು ಭಯ. ಆಮೇಲೆ ಒಂದು ಧೈರ್ಯ, ಏನಾಗಲ್ಲ ಬಿಡು ಹಂಗೆ. ಈ ಥ್ರಿಲ್ಲರ್ ಮಂಜು ಫುಲ್ಲು ಪ್ರೂವ್ ಮಾಡಿದ್ರು ನಮ್ದು. ಅದರಲ್ಲಿ 2 ಫೈಟಲ್ಲೂ ತುಂಬಾ. ಆಮೇಲೆ ಕ್ಲೈಮ್ಯಾಕ್ಸಲ್ಲೂ ಅಷ್ಟೇ. ಆ ಕ್ಲೈಮ್ಯಾಕ್ಸಲ್ಲೂ ನೋಡಿ ಬಂದು ಕೊನೆಗೆ ನಾನು ಆ್ಯಸಿಡ್ ಹಾಕ್ತೀನಿ ಪ್ರೇಮನಿಗೆ, ಅವೆಲ್ಲ ನ್ಯಾಚುರಲಾಗಿ ಮಾಡಿದ್ವಿ ಅವೆಲ್ಲನೂ. ಅವಾಗ ನಮಗೆ ಫಸ್ಟ್ ಸಿನಿಮಾ ಅಂತ ಅನ್ನಿಸ್ತಿಲ್ಲ. ನಮ್ಮ ಫಸ್ಟು ಇಷ್ಟು ಆ್ಯಕ್ಟ್ ಮಾಡಿದ್ದೀವಿ ಅಂತ ಗೊತ್ತಾಗಿದೆ ಓಮ್ ಸಿನಿಮಾ ರಿಲೀಸ್ ದಿನ ಥಿಯೇಟ್ರಲ್ಲಿ ನೋಡಿದಾಗಲೇ ಅಷ್ಟೇ. ನಮ್ಮ ಪೋರ್ಷನ್ಸ್ ಏನೂ ಎಡಿಟ್ ಆಗಿಲ್ಲ ಅದರಲ್ಲಿ. ನನ್ನ ಪೋರ್ಷನ್ ಅಂತೂ ಒಂದು ಫ್ರೇಮು ಕಟ್ ಆಗಿಲ್ಲ. ಏನಿತ್ತು ಎಲ್ಲ ಅಷ್ಟು ಇನ್ನೂ ಸುಮಾರು ಇತ್ತು ಸೀನು ಮಾಡಬೇಕು ಅಂತ. ಶಿವಣ್ಣಿಗೆ ಅದು ಮಾಡೋದು, ಅವ್ರ ಹತ್ರ ಹಾಕ್ಕೊಳಕ್ಕೆ ಬಟ್ಟೆಗಳಿರಲ್ಲ, ಹೊಲ್ದು ಅರ್ಧೋಗಿರೋದೆಲ್ಲ ಹೊಲ್ದು ಹಾಕ್ಕೊಂಬಂದಿರ್ತಾರೆ. ನಾನು ಇಟ್ಕೊಂಡು ಅಡಿಯೋದೆಲ್ಲ ಇತ್ತು. ಆಮೇಲೆ ಕೂಲ್ ಡ್ರಿಂಕ್ಸ್ ಎಲ್ಲ ಮಿಕ್ಸ್ ಮಾಡಿ ಕೊಡ್ಸಿರ್ತೀನಿ. ಇವೆಲ್ಲ ನಾವು ಶೂಟೇ ಮಾಡಿಲ್ಲ, ಅದೆಲ್ಲ ಸ್ಕ್ರಿಪ್ಟಲ್ಲಿ ಇತ್ತು. ಇವೆಲ್ಲ ಏನು ಇದು ಮಾಡಿದ್ರು ಅದೇ ಕರೆಕ್ಟಾಗಿತ್ತು. ಆ ಸಿನಿಮಾಲಿನೂ ವೆರಿ ಫಸ್ಟು ಒಂದು ನನ್ನ ಪ್ರಕಾರ ಒಂದು 4-5 ಶೆಡ್ಯೂಲ್ ಏನಾಯಿತು ಸಿನಿಮಾ. ಅದು ವೆರಿ ಫಸ್ಟ್ ಶೆಡ್ಯೂಲೇ ಒಂದು ಕವರ್ ನಮಗೆ ಸಂಬಳ ಅನ್ನೋದು ಬಂತು. ಫಸ್ಟ್ ವೀರಮಲ್ಲೇ ಸಂಬಳ ನೋಡಿ ಎಷ್ಟೋ ಆರ್ಟಿಸ್ಟ್ಗಳು ಫ್ರೀಯಾಗಿ ಮಾಡಿಬಿಟ್ಟವ್ರು, ಏನೇನೋ ಮಾಡೋರು ಅಂತ ಕೇಳಿದ್ದೀವಿ. ನಮಗೆ ಫಸ್ಟ್ ಅವ್ರ ಬ್ಯಾನರಲ್ಲಿ ಯಾವುದೇ ಮಾಡಿದ್ರು ಎಲ್ಲ ಆರ್ಟಿಸ್ಟ್ಗಳಿಗೆ ಒಂದು ಕವರು ಸುತ್ತು ಪಿನ್ ಹೊಡೆದು ಕೊಡ್ತಾರೆ ಅವರು. ವೆರಿ ಫಸ್ಟ್ ಒಂದು ಕವರ್ ಬಂತು ನಮ್ಮ ಕೈಗೆ. ಎಷ್ಟು ಖುಷಿ ಆಗಿದೆ ಅಂದರೆ ಹೋಗಿ ದೇವ್ರ ಮನೇಲಿ ಹೋಗಿ ದೇವ್ರ ಮುಂದೆ ಇಟ್ಬಿಟ್ಟು ನಮ್ಮ ತಾಳ್ಕೆಯಲ್ಲಿ ಕೊಟ್ಟು ನೋಡಿ ಫಸ್ಟ್ ಸಂಬಳ 2,000 ವೆರಿ ಫಸ್ಟ್. ಅಂದರೆ 5 ಶೆಡ್ಯೂಲ್ ಮಾಡೋದು. ಅದು 5 ಶೆಡ್ಯೂಲ್ ಅಂದರೆ 10,000 ಆಗಲೇ. ಅಂದರೆ ಎಲ್ಲ ಕಲಾವಿದರು ಕೊಡ್ತಾಯಿದ್ರು ಎಲ್ಲರಿಗೂ. ನಾವು ಹೊಸಬ್ರು ಅನ್ನೋದು ಏನು ಇದೆ ಯಾವೆಲ್ಲ ಏನು ಸರ್, ನಾವು ಆ್ಯಕ್ಟ್ ಮಾಡಿದ್ದೆ ದೊಡ್ಡ ವಿಷಯ ಅಲ್ಲ ಸರ್. ಅವ್ರ ಬ್ಯಾನರಲ್ಲಿ ನಾನು ಅದೇ ಮೊನ್ನೆ ಯಾರಿಗೂ ಹೇಳ್ತಾ ಇದ್ದೇನೆ, ರಾಜ್ಕುಮಾರ್ ಅವ್ರ ಬ್ಯಾನರಲ್ಲಿ ಬರೀ ಹೀರೋಯಿನ್ಗಳೆಲ್ಲ ಬಂದಿರೋದು, ವಿಲನ್ಗಳಾಗಿ ನಾವು ಬಂದಿದ್ದೀವಿ ಅಂತ.
ಎಲ್ಲ ಹೀರೋಯಿನ್ಗಳೇ ಬಂದವ್ರೆ ಅಂತ ಹೇಳ್ತಾರೆ. ವಿಲನ್ಗಳಾಗಿ ನಾವುಗಳು ಬಂದಿದ್ದೀವಿ ಅವ್ರ ಬ್ಯಾನರಿಂದ. ಇವತ್ತವರೆಗೂ ನಮ್ಮದು 200 ಸಿನಿಮಾ ಮಾಡಿದ್ದೀನಿ ನಾನು ಸರ್. ಆ ಟೀಮ್ ಅಂದರೆ ನಾವು ಒಂದು 10 ಜನ ಇರೋ ಸರ್ ಎಲ್ಲರೂ ಆಫೀಸಲ್ಲಿ. ಅಲ್ಲೇ 3 ಹೊತ್ತು. ಅವಾಗ ನಮ್ಮದು ಹಸ್ಗೂಲ್ ಡ್ಯೂಟಿ. ನನ್ನ ಕಾಲೇಜ್ ಆದಮೇಲೆ ಬರೀ ನಮ್ಮದು ಹಸ್ಗೂಲ್ ಇದ್ದಿದ್ದು. ಹಸ್ಗೂಲ್ ಡ್ಯೂಟಿ ಏನಂದರೆ ಅವಾಗ ಡಿಸ್ಕಷನ್ ಅದು ಇದು ಅಂದರೆ ಒಂದೊಂದು ದಿನ ರಾತ್ರಿ ಎಲ್ಲ ಕುತ್ಕೊಂಡ್ಬಿಡವಲ್ಲಿ. ಬೆಳಿಗ್ಗೆ 4 ಗಂಟೆಗೆ ಹೋಗ್ತಾಯಿದ್ದೆ. ನಂದು ಹಸ್ಗೂಲ್ ಕೆಲಸ ಅಲ್ವ ಅವಾಗ. ಬೆಳಿಗ್ಗೆ 4 ಗಂಟೆಗಿದ್ದು ನಾನು ಹೋಗ್ತಾಯಿದ್ದೆ. ಇವ್ರು ನೈಟೆಲ್ಲ ಡಿಸ್ಕಷನು, ಬರೀ ಡಿಸ್ಕಷನ್. ಅಲ್ಲಿಂದ ತಿರ್ಗಾ ಒಂದು ಶ್ರೀರಂಗಪಟ್ಟಣಕ್ಕೆ ಹೋಗಿ ಜ್ಞಾಪಕ ಇದೆ ನನಗೆ. ಶ್ರೀರಂಗಪಟ್ಟಣದಲ್ಲೆಲ್ಲ ಡಿಸ್ಕಷನ್ ಮಾಡ್ತಾಯಿದ್ವಿ. ಆಮೇಲೆ ನಂದಿ ಹಿಲ್ಸ್ಗೆ ಹೋಗಿದ್ದೀವಿ. ಅಲ್ಲೊಂದು ಥರ ಸರ್, ಎಲ್ಲರೂ ಏನಾದ್ರು ಮಾತಾಡಬೇಕು, ಎಲ್ಲ ಹೊರಗಡೆ ಹೋಗಬೇಕು ಅಂದರೆ ಜೋಬಲ್ಲಿ ಯಾರು ಒಂದು ಕರ್ಚೀಪ್ ಹಾಕ್ಬಿಡೋದು, ಯಾರು ಜೋಬಲ್ಲಿ ಏನೇನಿದೆ ಹಾಕ್ರು ಅನ್ನೋದು, ಕಣ್ಣು ಕಟ್ಕೊಳ್ಳೋದು, ಹೋಗ್ತಾ ಇರೋದು, ಬರೀ ಸಿನಿಮಾ. ಬಟ್ ಏನಂದರೆ ಅವ್ರಿಗೆ ಗೊತ್ತಿತ್ತು, ಉಪೇಂದ್ರನ್ ಗೊತ್ತಿತ್ತು. ಅವರು ಅಂದ್ಕೊಂಡಿರಲಿಲ್ಲ. ಅವರು ಇವಾಗ ಕಾಶಿನಾಥ್ ಅವ್ರ ಜೊತೆ ಇದ್ದು ಆಮೇಲೆ ಜಗ್ಗೇಶ್ ಅವ್ರು ಮಾಡಿದ್ರು. ಆಗಿದ ತಕ್ಷಣ ಆಮೇಲೆ ಆಪ್ರೇಷನ್ ಅಂತ ಅದು ನಿಂತು ಇದಾಯಿತು. ಅದಾಗಿದ್ದ ತಕ್ಷಣ ಇದು ಬ್ಯಾಂಗಿಂಗು ಶಿವಣ್ಣ ಅವ್ರ ಬ್ಯಾನರಲ್ಲಿ. ಆಮೇಲೆ ಅಲ್ಲಿ ಫೋಟೋ ಶೂಟ್ ಅದು ಇನ್ನೊಂದು ಜ್ಞಾಪಕ ಇದೆ ನನಗೆ. ವೇಣು ಅಂದ್ಬಿಟ್ಟು ಫೋಟೋಗ್ರಾಫರ್, ಈಗ ಕ್ಯಾಮ್ರಾಮ್ಯಾನ್ ಆಗಿದ್ದಾರೆ. ಆ ಸಿನಿಮಾದ ಎಷ್ಟು ಉಪೇಂದ್ರಿಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಆ ಲೈಟಿಂಗ್ ವಾರ್ಮ್ ಟೋನ್ ಬೇಕು ಅಂದ್ಬಿಟ್ಟಿದ್ದಾನೆ. ಅಂದ್ಬಿಟ್ಟು ನಂದೊಂದು ಫೋಟೋ ಶೂಟ್ ಮಾಡಿಸೋದ್ರಲ್ಲಿ ಆ ವಾರ್ಮ್ ಟೋನಲ್ಲಿ ಮಾಡಿದ್ರೆ ಹಿಂಗೆ ಕಾಣುತ್ತೆ, ಹಿಂಗೆ ಏನು ಅಂದರೆ ಅವ್ರಿಗೆ ಅಷ್ಟು ಇದಿತ್ತು. ಆಮೇಲೆ ಧೈರ್ಯ ಆಯಿತು ಉಪೇಂದ್ರಿಗೆ. ಅವ್ರು ಅಷ್ಟು ದಿನ ಅವ್ರ ಬ್ಯಾನರಲ್ಲಿ ಶೂಟಿಂಗ್ ಮಾಡಿದಾಗಲಿ, ಅವ್ರ ಬ್ಯಾನರಲ್ಲಿ ಅನ್ನೋರು ಸಿನಿಮಾಗಳು ಮಾಡಿಲ್ಲ. ಈ ಸಿನಿಮಾ ಓಮ್ ಸಿನಿಮಾ ಸ್ವಲ್ಪ ಜಾಸ್ತಿ ನಂಬರ್ ಆಫ್ ಡೇಸ್ ಆಯಿತು. ಆಮೇಲೆ ಕ್ಯಾರೆಕ್ಟರ್ಗಳ್ದು ಎಲ್ಲನೂ ಯಾರು ಇಂಥವ್ರನ್ನೇ ಹಾಕೋ ಏನೇನು ಉಪೇಂದ್ರ ಅವ್ರು ಡಿಸೈಡು. ಅವ್ನ ಮನೇಲಿ ಅವ್ರ ಅಣ್ಣವರು ಹೇಳಿದರು, ಪಾರ್ವತಮ್ಮನವರು ಹೇಳಿದರು, ನಿಮ್ಮ ಇಷ್ಟಪ್ಪ ಏನಾದ್ರು ಮಾಡ್ಕೊಳ್ಳಿ ಅಂದ್ಬಿಟ್ಟಿದ್ದಾನೆ. ಅಷ್ಟು ಫ್ರೀಡಮ್ ಕೊಟ್ಟಿದ್ರು. ಇಲ್ಲ ನಾವುಗಳೆಲ್ಲ ಮಾಡೋದಕ್ಕೆ ಸರ್ ಆಗ್ತಾಯಿತ್ತು. ಅವ್ರ ಬ್ಯಾನರಲ್ಲಿ ಮಾಡಿದ್ದೊಂದು ದೊಡ್ಡ ಅಚೀವ್ಮೆಂಟು. ಅಮ್ಮಂದು ಅದೇ ಹೇಳಿದ್ನಲ್ಲ, ಫಸ್ಟ್ ಆ ದುಡ್ಡು ತೊಗೊಂಡಿದ್ದು, ಆ ಸಂಬಳನೇ ಬೇರೆ ಫಸ್ಟ್ ಆ ಅಮ್ಮನ ಕೈಯಿಂದ ಬಂದಿದ್ದು ದುಡ್ಡು ಇವತ್ತಿಗೂ ದುಡಿತಾ ಇದ್ದೀವಿ ಅಂದರೆ ಆ ಅಮ್ಮನ ಪ್ರಸಾದ ಪಾರ್ವತಮ್ಮನವ್ರದ್ದು. ಆಮೇಲೆ ನಮ್ಗೆ ನಾನು ನೋಡಿದ್ರೆ ಎಲ್ಲಿ ನೋಡಿದ್ರು ನಗೋರು. ನಾನು ನೋಡಿದ್ರು ಅನ್ನೋರು, ಅಣ್ಣವರು ಅಷ್ಟೇ ಓಹೋ ಅನ್ನೋರು. ಈ ಶಬ್ದದಲ್ಲಿ ಶೂಟಿಂಗ್ ಮಾಡೋ ಕೂಡ ಜ್ಞಾಪಿಸ್ಕೊಂಡು ಹೋಗೋರು ಅವರು. ಅಲ್ಲಿ ಬಂದಾಗ ಓಮ್ ಸಿನಿಮಾ ಅದು ಏನು ಮಾಡಿದೀಯಪ್ಪ ನೀನು, ನಾನು ಬೇರೆ ಯಾವ ಸಿನಿಮಾನೂ ಕೇಳ್ತಾ ಇದ್ದಿಲ್ಲ ಅವರು. ನಾನು ಅಪ್ಪಾಜಿ ಮನೆಯಲ್ಲ ರಾಕ್ಷಸನ ಸಿನಿಮಾ ಅನ್ನೋರ ಬಗ್ಗೆ. ಆಮೇಲೆ ಇನ್ನೊಂದು ಒಂದ್ಸರಿ ಮನೆಗೆ ಹೋಗಿದ್ವಿ ಸರ್, ಒಂದು ಯಾವ ಸಿನಿಮಾ ಮಾಡ್ತಾಯಿದ್ದೀಯಾ ಅಂದರು. ಶಿವಣ್ಣಂದೊಂದು ರಾಕ್ಷಸ ಸಿನಿಮಾ ಮಾಡ್ತಾಯಿದ್ದೆ. ನಾನು ಅಣ್ಣ ರಾಕ್ಷಸ ಅಂದೆ. ಯಾರು ನೀವಾ ಅಂದ್ಬಿಟ್ರು. ನಾನು ಸುಮ್ಮನೆ ಅಂದೆ, ನಾವು ಹಂಗಿರೋದೇ ಬಿಡಿ ಹಂಗಂದ್ರು. ಹಂಗಂದ ತಕ್ಷಣ ಬಿಡು ಅವ್ರು ಇದಕ್ಕೆ ನಾವು ಯಾವ ಲೆಕ್ಕ ಹಂಗಂದ್ರೆ ಅಂದ್ಬಿಟ್ಟು ನಾನು ಅಂದೆ. ಆಮೇಲೆ ಅವ್ರು ಏನು ಅಂದರೆ ನಾನು ಕ್ಲೀನಾಗಿ ಕರ್ಕೊಂಡೋಗಿ ಹೆಗಲ ಮೇಲೆ ಕೈ ಹಾಕಿ ಕರ್ಕೊಂಡೋಗಿ ಅವ್ರ ತಂದೆದೊಂದು ಫೋಟೋ ಇದೆ, ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದಾನೆ. ರಾಕ್ಷಸರ ಪಾತ್ರ ಅಂದರೆ ಅಷ್ಟು ಮೈ ತುಂಬಿ ವಿಜೃಂಭಿಸಿ ಮಾಡಬೇಕು ಪಾತ್ರಗಳದು. ಅದು ನಮ್ಮ ಅಪ್ಪಾಜಿ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಅದು ಹಂಗೆ ಏನಕ್ಕೆ ಅವ್ರು ಹಂಗೆ ಹೇಳ್ತಾ ಇದ್ದಾರೆ, ನನಗೆ ಅಂದ್ಬಿಟ್ನಲ್ಲ ಅನ್ನೋ ಫೀಲಿಂಗ್ ಅವ್ರಿಗೆ. ನಾನು ಕೇಳ್ಬಿಟ್ನಲ್ಲ ಅಂದ್ಬಿಟ್ಟು ಅಂದರೆ ನಾನಂದೆ ಅಪ್ಪಾಜಿ ಏನಪ್ಪಾಜಿ. ಅದಾಗಿ ಆಮೇಲೆ ತಿರ್ಗಾ ಸುಮಾರು ದಿನ ಆದಮೇಲೆ ಆ ಕಡೆ ಎಲ್ಲೋ ಬೇರೆ ಇನ್ನೊಬ್ರು ಯಾರೋ ಡೈರೆಕ್ಟರ್ ನೋಡ್ಬೇಕಾಯ್ತು, ಕರೆಸಿದ್ರು ನಾನು ನೋಡೋಕ್ಕೆ. ಅಲ್ಲಿ ಬರ್ತಾ ಇರುವಾಗ ಅಣ್ಣವ್ರು ಹೊರಗಡೆ ಹೋಗ್ತಾಯಿದ್ರು. ನಾನು ಕಾರಲ್ಲಿ ಹಂಗೆ ಹೋಗ್ತಾಯಿದ್ದೆ, ನೋಡಿದ್ದೆ ಟಕ್ಕಂತ ಕಾರ್ ಸೈಡಲ್ಲಿ ಹಾಕ್ಬಿಟ್ಟು ಅಣ್ಣವ್ರ ಹತ್ರ ಹೋದೆ. ಓಕೆ ಕಾಲ್ ಮುಗಿದ ಅಪ್ಪಾಜಿ ಅಂದೆ. ಹೇಗಿದೆಯಾ ಅಂದರು. ತುಂಬ ಚೆನ್ನಾಗಿದ್ದೀನಿ ಅಪ್ಪಾಜಿ ಅಂದೆ. ತುಂಬ ಖುಷಿ ಆಯಿತು ಅಂದರು. ಯಾಕಪ್ಪಾಜಿ ಅಂದೆ. ಕೆಲವರು ಸುಮಾರಾಗಿದ್ದೀನಿ ಪರವಾಗಿಲ್ಲ ಅಂತಾರೆ, ನೀವು ತುಂಬ ಚೆನ್ನಾಗಿದ್ದೀನಿ ಅಂದ್ರಲ್ಲ, ತುಂಬ ಚೆನ್ನಾಗಿರ್ತೀರ ಬಿಡಿ ಅಂದರು. ಅವ್ರ ಹತ್ರ ಮಾತಾಡೋ ಅನುಭವಗಳು ಅವೆಲ್ಲನೂ ತುಂಬ ಸಂತೋಷ ಕೊಡ್ತಾಯಿತ್ತಾಗ. ಸೊ 25 ವರ್ಷದ ಓಮ್ ನಿಮ್ಗೆ ಏನು ಕೊಟ್ಟಿದ್ದಾರೆ? ಓಮ್ ಈಗ ಎಂಟೈರ್ ಕರ್ನಾಟಕ ಜನತೆಗೆ ಈ ಕೋಟೆ ಪ್ರಭಾಕರ ಯಾರು ಅನ್ನೋದು ಗೊತ್ತಾಗಿದೆ. ಅಂದರೆ ಜನರ ಆಶೀರ್ವಾದ ಅಂತಲೇ ಹೇಳಬೇಕು. ಓಮ್ ಸಿನಿಮಾ ಏನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವೇನು ಕೊಟ್ಟಿಲ್ಲ ಅವ್ರಿಗೆ, ಜನಗಳಿಗೆ. ಬರೀ ಆ್ಯಕ್ಟ್ ಮಾಡಿದ್ವಿ ಅಷ್ಟೇ. ನಮ್ಗೆ ಆ್ಯಕ್ಟಿಂಗ್ ಪ್ರೀತಿ ಕೊಟ್ಟಿದ್ದಾರೆ. ಇವತ್ತು 200 ಸಿನಿಮಾವರೆಗೂ ಆ್ಯಕ್ಟ್ ಮಾಡಿದ್ದೀನಿ ಅಂದರೆ ಅವೆಲ್ಲನೂ ಕ್ರೆಡಿಟ್ ಓಮ್ ಸಿನಿಮಾಗೆ ಹೋಗಬೇಕು. ಅದೆಲ್ಲದಕ್ಕೆ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರ ಆಶೀರ್ವಾದ, ನಮ್ಮ ಉಪೇಂದ್ರ ಅವರ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ಅಣ್ಣಂದಿರ ಆಶೀರ್ವಾದ, ಈ ಕರ್ನಾಟಕದ ಜನತೆ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ